ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನಾನು 3 ಡೇಸ್ ಟ್ರಿಪ್ ಹೋಗಿದ್ದೆ ಎಸ್ ಎಸ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ. ನೋಡಿ, ಇದೇ ಬಸ್ಸಲ್ಲಿ ಹೋಗಿದ್ದು ನಾವು. ನಿಮಗೆ ಫುಲ್ ಡೀಟೇಲ್ ವೀಡಿಯೋ ಮಾಡ್ತೀನಿ ಇವಾಗ. ಬನ್ನಿ ಒಳಗಡೆ ತೋರಿಸ್ತೀನಿ. ಈ ಬಸ್ ಸೀಟಿಂಗ್ ಕಂಫರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಆಮೇಲೆ ನಾವು ಯಾವುದೇ ಟ್ರಿಪ್ಗೆ ಹೋದರೂ ಎಸ್ ಎಸ್ ಟೂರ್ಸ್ ಕಡೆಯಿಂದ ತುಂಬ ನೀಟಾಗಿರೋ ಬಸ್ನೇ ಕಳಿಸ್ತಾರೆ. ಪ್ರಾಬ್ಲಮ್ ಇರೋದೇನಿಲ್ಲ. ನಾವು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಅಪ್ಸರಾ ಫಾಲ್ಸು. ಬನ್ನಿ ನಿಮ್ಗೆ ತೋರಿಸ್ತೀನಿ. ಎಲ್ಲ ಹೋಗ್ತಿದ್ದಾರೆ. ಇಲ್ಲಿ ನಾವು ನೀರಲ್ಲೆಲ್ಲ ಆಟ ಆಡಿಕೊಂಡು ಎಲ್ಲ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಈ ಫಾಲ್ಸ್ ಬಂದ್ಬಿಟ್ಟು 1 ಅವರಲ್ಲಿರೋದು. ನಿಮಗೆ ದೇವಸ್ಥಾನನೂ ಇದೆ ಇಲ್ಲೊಂದು ಈ ಕಡೆ. ಕೆಳಗಡೆ ಫಾಲ್ಸ್ ಇದೆ, ಮೇಲ್ಗಡೆ ದೇವಸ್ಥಾನ ಇದೆ. ದೇವಸ್ಥಾನ ಬನ್ನಿ ತೋರಿಸ್ತೀನಿ ನಿಮಗೆ. ಇದ್ರ ಸ್ಪೆಷಾಲಿಟಿ ಏನಂದರೆ, ಈ ಅಪ್ಸರೆಯರು ಭೂಲೋಕಕ್ಕೆ ಯಾವಾಗ ಬಂದರು ಆಗ ಈ ನೇಚರು, ಫಾಲ್ಸು, ಆಮೇಲೆ ಬೆಟ್ಟ ಗುಡ್ಡ ಎಲ್ಲ ಇಷ್ಟ ಆಗ್ಬಿಟ್ಟು ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿದರು. ಅದಕ್ಕೆ ಈ ಜಾಗ ಹೆಸರು ಬಂತು. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಬೆಲ್ ನೋಟಿಫಿಕೇಷನ್ ಆಲ್ಗಿಡಿ. ನಾನೆಲ್ಲ ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮಲ್ಲಿ ಯಾರು ಇದ್ದೀರೋ ಅವರು ರಾಯಲ್ 360 ಅಂತ ID ಇದೆ ಅಲ್ಲವೇ, ಅಲ್ಲೋಗಿ ಫಾಲೋ ಮಾಡ್ಬೋದು. ಫೇಸ್ಬುಕ್ಕಲ್ಲೂ ಸೇಮ್ ID ಇದೆ, ರಾಯಲ್ 360 ಅಂತಲೇ. ಫೇಸ್ಬುಕ್ಕಲ್ಲಿರೋರು ಫಾಲೋ ಮಾಡ್ಬೋದು. ನಾನು ದೇವಸ್ಥಾನ ನೋಡ್ಕೊಂಡು ಇಲ್ಲಿ ವ್ಯೂ ಪಾಯಿಂಟ್ ಇತ್ತು, ವ್ಯೂ ಪಾಯಿಂಟಿಗೆ ಬಂದೆ. ಒಂದು ಸೈಡ್ ಬೆಟ್ಟ, ಒಂದು ಸೈಡ್ ಗದ್ದೆ, ಒಂದು ಸೈಡ್ ಬೀಚು. ಏನು ಚೆನ್ನಾಗಿ ಕಾಣಿಸ್ತಿತ್ತು. ನಾನು ತೋರಿಸ್ತೀನಿ ನಿಮಗೆ. ನೆಕ್ಸ್ಟ್ ಲೆವೆಲಿತ್ತು ಮಾತ್ರ ವ್ಯೂವು. ಈ ಕಡೆ ಎಲ್ಲ ಬಂದರೆ ನೀವು ಈ ಕಡೆ ಪ್ಲ್ಯಾನ್ ಹಾಕೊಂಬನ್ನಿ. ಮುಗಿಸ್ಕೊಂಡು ನಾವು ಎಕೋ ಬೀಚ್ಗೆ ಹೋದ್ವಿ. ಅಲ್ಲೇ ಎಲ್ಲರೂ ನೀರಲ್ಲೆಲ್ಲ ಆಟಾಡ್ತಾ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದ್ವಿ. ನೋಡಿ, ಎಲ್ಲ ಆಟಾಡ್ತಾ ಇದ್ದಾರೆ. ಅಲೆಗಳು ಮಾತ್ರ ತುಂಬ ಜೋರಾಗಿತ್ತು. ನಾವು ಬೋಟಿಂಗ್ ಹೋಗ್ಬೇಕು ಅಂತಲೂ ಪ್ಲ್ಯಾನ್ ಮಾಡಿದರು. ಅದು ಈ ವೆದರ್ ಎಲ್ಲ ಸರಿ ಇರಲಿಲ್ಲ, ಸೊ ಆಗಲಿಲ್ಲ. ಅಂದರೆ ಹೆಂಗಾಗ್ತಿತ್ತು ನಾವು ಬಸ್ ಹತ್ತಿದಾಗ ಮಳೆ ಬರ್ತಿತ್ತು, ಇಳಿದ ತಕ್ಷಣ ನಿಲ್ತಿತ್ತು. ನೋಡಿ, ಎಲ್ಲ ಬೀಚಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅಲ್ಲಿ ಬೀಚಲ್ಲಿ ಆಟ ಆಡ್ಕೊಂಡು ಇಲ್ಲೇ ಪಕ್ಕದಲ್ಲೇ ಅದರದ್ದೇ ಒಂದು ಸ್ಮಾಲ್ ಇದಿತ್ತು, ಒಂದು ಪಾರ್ಕು. ಅದು ತೋರಿಸ್ತೀನಿ ಬನ್ನಿ ನಿಮಗೆ. ಪಾರ್ಕಲ್ಲಿ ಎಲ್ಲರೂ ಆಟ ಆಡ್ತಾಯಿದ್ರು. ಹಂಗೆ ಚೆನ್ನಾಗಿತ್ತು ಪಾರ್ಕು. ನೋಡಿ, ಸೀ ಹಾರ್ಸ್ ಇದೆ, ಆಮೇಲೆ ವೇಲ್ ಇದೆ, ಸ್ಟಾರ್ ಫಿಶ್ ಇದೆ. ಒಂದು ಸತಿ ಈ ಕಡೆ ಬಂದರೆ ವಿಸಿಟ್ ಮಾಡಿ. ನಾವು ಎಸ್ ಎಸ್ ಟೂರ್ಸಿಂದನೇ ಜಾಸ್ತಿ ಬರೋದು. ಯಾಕಂದರೆ ಯಾವುದೇ ಪ್ಲ್ಯಾನ್ ಮಾಡಿದ್ರು ತುಂಬ ನೀಟಾಗಿ ಮಾಡ್ತಾರೆ. ಅಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದ್ವಿ ನಾವು. ಇಲ್ಲ ಟಿಕೆಟ್ ತಗೊಳ್ಳೋಕ್ಕೆ ಕ್ಯೂ ಇತ್ತು, ತಗೊಂಡು ಎಲ್ಲ ಹೋಗ್ತಿದ್ವಿ. ಇಲ್ಲೇನಂದರೆ ಸ್ಪೆಷಾಲಿಟಿ, ಮಾಮೂಲಿ ಟ್ರೀಸ್ಗೆಲ್ಲ ಲೈಕ್ ರೂಟ್ಸ್ ಎಲ್ಲ ಡೀಪಾಗಿ ಕೆಳಗಡೆಗೆ ಹೋಗುತ್ತೆ. ಇಲ್ಲ ಉಲ್ಟಾ ಕೇಸು, ಕೆಳಗಡೆ ಹೋಗಿದ್ದು ರೂಟ್ಸ್ ಮತ್ತೆ ಮೇಲಕ್ಕೆ ಬರುತ್ತೆ. ಅದೊಂಥರ ನೇಚರ್ ಈ ಮ್ಯಾಜಿಕ್ ಏನಿದೆ, ಒಂದ್ಸತಿ ನೋಡೋಕೆ ಬರಬೇಕು ನೀವೆಲ್ಲರೂ. ಆಮೇಲೆ ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗ್ತಿದ್ರೆ ಆ ಕಡೆ ಈ ಕಡೆ ಗ್ರೀನರಿ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಫಸ್ಟ್ ಟೈಮ್ ಬಂದಿದ್ದೆ ಇದಕ್ಕೆ. ಹಂಗೆ ಈಗೆಲ್ಲ ರಜೆ ಇರೋದ್ರಿಂದ ಹುಡುಗರೆಲ್ಲ ಸ್ಕೂಲ್ ಟ್ರಿಪ್ಪು, ಕಾಲೇಜ್ ಟ್ರಿಪ್ ಅಂತ ಬಂದ್ಬಿಟ್ಟಿದ್ದಾರೆ. ಹೀಗೆ ಗ್ಯಾಂಗ್ಸ್ಟರ್ಸ್ಗಳು ಇರ್ತಾರೆ ಬಂಕ್ ಹಾಕ್ಕೊಂಡು ಬರೋರು. ಅದೊಂಥರ ಬಂಕ್ ಹಾಕ್ಕೊಂಡು ಬರೋ ಟ್ರಿಪ್ಸ್ ಇರುತ್ತಲ್ಲ, ಅದು ಮರೆಯೋಕ್ಕಾಗಲ್ಲ. ನೋಡಿ ಫ್ರೆಂಡ್ಸ್, ಬನ್ನಿ. ಯಾವುದೋ ಕಾಲೇಜಿನ ಟ್ರಿಪ್ ಕರ್ಕೊಬಂದಿದ್ರು, ಎಲ್ಲ ಸೆಲ್ಫಿ ತೊಗೊಂಡು ನಿಂತಿದ್ದಾರೆ. ನೋಡಿ, ಈ ಕಡೆ ಯಾವುದೋ ಇದಿತ್ತು ರಿವರು. ಅಲ್ಲಿ ಮುಗಿಸ್ಕೊಂಡು ನಾವು ಮ್ಯಾಂಗ್ರೋವ್ ಫಾರೆಸ್ಟ್ನ ಇದಕ್ಕೆ ಬಂದ್ವಿ, ಮುರುಡೇಶ್ವರ ಟೆಂಪಲ್ಗೆ. ಒಂದಷ್ಟು ಮಾಡೋಕ್ಕೆ ಹೋಗ್ತಿದ್ದೆ. ಇಲ್ಲಿಂದ ಸ್ಟೋರಿ ಹೇಳಬೇಕು ಅಂದರೆ ನಿಮಗೆ, ರಾವಣ ಶಿವನ ಹತ್ರ ಒಂದು ತಪಸ್ಸು ಮಾಡಿ ಒಂದು ವರ ತಗೊಂಡಿರ್ತಾನೆ. ಏನಂದರೆ, ನನಗೆ ನಿನ್ನ ಆತ್ಮಲಿಂಗ ಬೇಕು ಅಂದಿರ್ತಾನೆ. ಸರಿ ಆಯಿತು ಅಂದ್ಬಿಟ್ಟು ಶಿವ ತಥಾಸ್ತು ಅಂತಾನೆ. ಅದೊಂದು ಷರತ್ತು ಹಾಕ್ತಾನೆ ಶಿವ,
ನೀನು ಎಲ್ಲೂ ಹಿಡ್ದೇನೆ ತಗೊಂಡೋದ್ರೆ ಮಾತ್ರ ಈ ಲಿಂಗ ನಿಂಗೆ ಸಿಗೋದು ಅಂತ. ಆ ವಿಚಾರ ಗಣಪತಿ ಗೊತ್ತಾಗ್ಬಿಟ್ಟು ಈ ಹಸು ಕಾಯೋ ಥರ ವೇಷ ಹಾಕೊಂಡು ಮುಂದೆ ಒಂದು ಊರಿದೆ, ಕುಂದಾಪುರ ಅಂತ ಇದೆ, ಅಲ್ಲೊಂದು ಬೀಚ್ ಇದೆ, ಅಲ್ಲೇ ರಾವಣ ಹೋಗ್ತಿರ್ತಾನೆ. ಆಗ ಅಲ್ಲೊಬ್ಬ ಹಸು ಕಾಯ್ತಿರೋನ್ ನೋಡ್ತಾನೆ. ಗಣಪತಿನ ಕರೆದ್ಬಿಟ್ಟು, ಇವಾಗ ಇದನ್ನ ನೀನು ಕಾಯ್ಕೋಬೇಕು, ಅಲ್ಲೋಗಿ ಸ್ನಾನ ಮಾಡ್ಕೊಬರ್ತೀನಿ ಅಂತ ಸಮುದ್ರಕ್ಕೆ ಹಿಡಿತಾನೆ ರಾವಣ. ಅವನಿಗೆ ಗಣಪತಿಗೆ ಓಹೋ ಇವನಿಗೆ ಯಾರು ಈ ಲಿಂಗ ತಗೊಂಡೋದ್ರಿ, ಇವನು ಎಲ್ಲ ಸರ್ವನಾಶ ಮಾಡ್ತಾನೆ ಅಂದ್ಬಿಟ್ಟು ಅವ್ನ ಕಂಡೀಷನ್ ಹಾಕ್ತಾನೆ ಗಣಪತಿನವೇ. ಏನಂದರೆ 3 ಹೆಣ್ಸು ಅಷ್ಟರಲ್ಲಿ ಸ್ನಾನ ಮಾಡ್ಕೊಬರ್ಬೇಕು, ಇಲ್ಲಾಂದರೆ ನಾ ಈ ಲಿಂಗನ ಕೆಳಗಡೆ ಇಟ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ರಾವಣನ ಒಪ್ಕೊಳ್ತಾನೆ. ಅವನಿಗೆ ಗೊತ್ತಿರೋ ಅದು ಗಣಪತಿ ಅಂತ. ಮಾಮೂಲಿ ಹಸು ಕಾಯೋ ಅಂತಾನೆ ಸುಮ್ಮನೆ ಅಂತಿರ್ಬೋದು ಅಂತ ಅಂದ್ಕೊಂಡಿರ್ತಾನೆ ಅಷ್ಟೆ. ಆಮೇಲೆ 2 ನಿಮಿಷಕ್ಕೆ ಗಣಪತಿ 1, 2, 3 ಅಂತ ಎಣಿಸ್ಬಿಟ್ಟು ಇಟ್ಬಿಡ್ತಾನೆ. ಆಗ ರಾವಣ ಬಂದು ಎಷ್ಟೇ ಎತ್ತಕ್ಕೆ ನೋಡಿದ್ರು ಶಿವ ಎತ್ತಕ್ಕಾಗ್ತಿರಲ್ಲ. ಆಮೇಲೆ ಒಂದು 20 ಸರಿ ಟ್ರೈ ಮಾಡ್ತಾನೆ. ಆಮೇಲೆ ಒಂದೇ ಒಂದು ತುಂಡು ಅದನ್ನು ಮುರಿದೋಗುತ್ತೆ. ಅದು ಬಂದು ಇಲ್ಲಿ ಬಿದ್ದಿರುತ್ತೆ, ಇಲ್ಲಿ ಮುರುಡೇಶ್ವರದಲ್ಲಿ. ಸೊ ಇದಕ್ಕೆ ಹೆಸರು ಮುರುಡೇಶ್ವರ ಅಂತ ಬಂದಿರೋದು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಶಿವ ಇಲ್ಲಿಂದ. ಇದು ಬಂದ್ಬಿಟ್ಟು ಗೋಪುರದ್ದು ಏನೋ ತೆಗೆದಿರೋ ವ್ಯೂ. ನಾನು ಮೊದಲೊಂದು ಸತಿ ಬಂದಿದ್ದೆ 2018ಅಲ್ಲಿ. ಆಗ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಹಿಂಗಿರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ಮುಂದಕ್ಕೆ ಹೋಗೋಣ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಇದು ಫ್ರೆಂಡ್ಸ್ ನೈಟ್ ವ್ಯೂ. ಲೈಟ್ ಆನ್ ಮಾಡಿದ್ರು ನೋಡಿ ಹೆಂಗೆ ಕಾಣಿಸ್ತಿದೆ ದೇವಸ್ಥಾನ. ಅಲ್ಲಿ ಮುಗಿಸ್ಕೊಂಡು ನಾವು ಸಿಗಂದೂರಿಗೆ ಬಂದ್ವಿ. ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ. ಬನ್ನಿ ಮುಂದಕ್ಕೆ ಹೋಗೋಣ. ಎಲ್ಲ ಫುಲ್ ರಶ್ ಇತ್ತು. ನಮಗಂತೂ ಪುಣ್ಯಕ್ಕೆ ಬೇಗ ಬೇಗ ದರ್ಶನ ಆಯಿತು. ಮೊದಲೆಲ್ಲ ಬರ್ತಿದ್ರೆ ಇಲ್ಲಿ ಕ್ಯೂ ನಿಲ್ಲಕ್ಕಾಗ್ತಿರ್ಲಿಲ್ಲ ನೋಡಿ ಬಸವಯ್ಯದಲ್ಲಿ. ನಮ್ಮ ಹುಡುಗರು ಬೇರೆ ಫುಲ್ಲು ಕ್ರೇಜಿ ಆಗಿಬಿಟ್ಟಿದ್ರು. ಬನ್ನಿ ಅಣ್ಣ ನಾವು ಹೆಲ್ಪ್ ಮಾಡ್ತೀವಿ ಅದು ಇದು ಅಂದ್ಕೊಂಡು ಇದು ಮಾಡ್ತಿದ್ರು. ಈಗ ಎಂಟ್ರೆನ್ಸ್ ಹತ್ರ ಬಂದ್ವಿ ಫ್ರೆಂಡ್ಸ್. ಒಳಗಡೆ ವಿಡಿಯೋ ಶೂಟಿಂಗ್ ಇರಲಿಲ್ಲ, ಸೊ ದರ್ಶನ ಮಾಡ್ಕೊಂಡು ನಾನು ಈಚೆ ಬಂದೆ. ಬನ್ನಿ ಮುಂದಕ್ಕೆ ಹೋಗೋಣ. ಅಲ್ಲಿ ದರ್ಶನ ಮಾಡಿಕೊಂಡು ನಾನು ದಾಸೋಹಕ್ಕೆ ಬಂದೆ. ದಾಸೋಹ ಮಾತ್ರ ತುಂಬ ಚೆನ್ನಾಗಿತ್ತು. ಇಲ್ಲಿ ಫುಲ್ ದೊಡ್ಡ ಹಾಲ್ ಇದೆ. ನಿಮಗೆ ತಿಂಡಿ ಟೈಮಿಂಗ್ಸು, ಊಟ ಟೈಮಿಂಗ್ಸ್ ಎಲ್ಲ ಬರೆದಾಕಿದ್ದಾರೆ. ತಿಂಡಿ ಟೈಮಿಂಗ್ಸ್ ಬಂದ್ಬಿಟ್ಟು 7 ಗಂಟೆಯಿಂದ 9 ಗಂಟೆವರೆಗೆ ಬೆಳಿಗ್ಗೆ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಊಟ ಟೈಮಿಂಗ್ಸು. ಮತ್ತು ರಾತ್ರಿ 7:30ಇಂದ 9 ಗಂಟೆ ತನಕ ನೈಟ್ ಊಟ. ನಾವು ಎಲ್ಲ ಪೂಜೆ ಗೀಜೆ ಮಾಡಿಸ್ಕೊಂಡು ದಾಸೋಹಕ್ಕೆ ಬಂದಿದ್ವಿ. ನಾವು ಬಂದಿದ್ದು ಟ್ರಾವೆಲ್ ಹೆಸರು ಬಂದ್ಬಿಟ್ಟು SS ಟೂರ್ಸ್ ಅಂತ. ನೋಡಿ ದಾಸೋಹಕ್ಕೆ ಎಲ್ಲ ಮುಗಿಸ್ಕೊಂಡು ನಾವು ಶಿವಮೊಗ್ಗ ಝೂ ಆ್ಯಂಡ್ ಸಫಾರಿ ಇದೆ, ಅಲ್ಲಿಗೆ ಬಂದುಬಿಡ್ತೀವಿ. ಅಲ್ಲಿ ಟಿಕೆಟ್ ತಗೊಂಡು ಬಂದಿರೋ ನಮ್ಮ ಕ್ಯಾಪ್ಟನ್ನು. ಅದಕ್ಕೆ ಇಲ್ಲಿ ಬಸ್ಸಿಗೆ ಕ್ಯೂ ಇತ್ತು, ಎಲ್ಲರೂ ನಿಂತಿದ್ವಿ ಕ್ಯೂಗೆ. ಹಾಗೆ ಬಸ್ ಬಂತು, ಫಾರೆಸ್ಟ್ ಬಸ್ಸು. ಹತ್ಕೊಳ್ಳೋಕ್ಕೆಲ್ಲ ನಿಧಾನಕ್ಕೆ ಹೋಗ್ತಿದ್ವಿ. ಹಂಗೆ ಫಸ್ಟ್ ನಮಗೆ ಡಿಫ್ರೆಂಟ್ ವೆರೈಟಿ ಆಫ್ ಜಿಂಕೆಗಳು ಸಿಕ್ಕಿದ್ವು. ಜಿಂಕಲಕ್ಕಿ ರಾಜನ ಸಿಕ್ಕಿದ ಮುಂದೆ ಬಂದಿದ್ದಕ್ಕೂ ಒಂಥರ ಚೆನ್ನಾಗಿತ್ತು. ನೋಡಿ ಮಾತಾಡ್ಕೊಳ್ತಾವ್ರು ಇಬ್ಬರೇ. ಎಲ್ಲಿಂದ ಬಂದ್ಬಿಟ್ಟವ್ರೆ ಮೈಸೂರವರು ಅಂತ. ನೋಡೋ ಮೈಸೂರೆಲ್ಲ ಬಂದು ನೋಡ್ತಾವ್ರೆ ಅಂತ. ಅಲ್ಲಿ ಮುಗಿಸ್ಕೊಂಡು ನಾವು ರಾಮೇಶ್ವರಂ ಟೆಂಪಲ್ಗೆ ಬಂದ್ವಿ. ಇದು ಬಂದ್ಬಿಟ್ಟು ಈ ದೇವಸ್ಥಾನ ಬಂದ್ಬಿಟ್ಟು ಕಮಲಶಿಲೆ ಅನ್ನೋ ಊರಲ್ಲಿರೋದು. ಆಮೇಲೆ ಇಲ್ಲಿ ಮೆಟ್ಲುಗಳು ತುಂಬ ಸ್ಟೀಪ್ ಇರಲಿಲ್ಲ ಹತ್ಬೇಕಾದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಇಲ್ಲಿ ಯಾವುದೋ ಜಾತ್ರೆ ನಡೆಯುತ್ತೆ ಅನಿಸುತ್ತೆ. ಏಕೆಂದರೆ ಈ ಸುಮಾರು ಈ ದಸರಾ
ಅಲ್ಲೆಲ್ಲ ಒಂಥರ ಗೊಂಬೆ ಥರ ಡ್ಯಾನ್ಸ್ ಮಾಡಿಸ್ತಾರೆ ನೋಡಿ, ಆ ಥರದೊಂದು ಗೊಂಬೆ ಇಟ್ಟಿದ್ರು ಇಲ್ಲಿ. ಆಮೇಲೆ ಇದೆಷ್ಟು ವರ್ಷ ಹಳೇದು ಅಂತ ಸರಿಯಾಗಿ ಸಿಕ್ಕಲಿಲ್ಲ ಮಾಹಿತಿ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು ನೋಡಿ. ಎಲ್ಲರೂ ಬರ್ತಾ ಇದ್ದಾರೆ. ನಾನು ಟ್ರಾವೆಲ್ಸ್ ವಿಡಿಯೋ ಜೊತೆಗೇ ಈ ಅಗ್ರಿಕಲ್ಚರು, ತೋಟದ್ದು, ಟ್ಯಾಕ್ಟ್ರದ್ದು ಎಲ್ಲನೂ ಹಾಕ್ತಾನೆ ಇರ್ತೀನಿ. ಅದನ್ನು ನಿಮಗೆ ಬೇಕು ಅಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಮಾಡ್ತಿರ್ತೀನಿ ಎಲ್ಲನೂ. ಆವಾಗಲೇ ಹೇಳಿದೆ ನೋಡಿ, ಅದು ಇಲ್ಲಿದೆ ನೋಡಿ. ಅದು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ, ರಾಯಲ್360 ಅಂತ ಇದ್ದಾವೆ. ಆಮೇಲೆ ಹಂಗೆ ಫೇಸ್ಬುಕ್ಕಲ್ಲೂ ಸೇಮ್ ರಾಯಲ್360 ಅಂತಲೇ ಇದೆ. ದೇವಸ್ಥಾನ ಮಾತ್ರ ತುಂಬ ದೊಡ್ಡದಾಗಿತ್ತು ನೋಡಿ. ಇಲ್ಲಿ ಎಷ್ಟು ಅಗಲ ಇದೆ ಅಂದರೆ ಯಪ್ಪ. ಬನ್ನಿ ಮುಂದಕ್ಕೆ ಹೋಗೋಣ. ಏನಾದ್ರು ಟ್ರಿಪ್ ಮಾಡ್ಕೊಬಂದರೆ ಈ ಸೈಡು ಈ ವಿಡಿಯೋದಲ್ಲಿರೋ ಪ್ಲೇಸಸ್ನ ಹಾಕೋಬೋದು ನೀವು. ಪ್ರತಿಯೊಂದು ಚೆನ್ನಾಗಿದೆ ನೋಡಿ. ಇಲ್ಲಿ ಹೆಂಗೆಲ್ಲ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದಲ್ಲಿ. ನಾನು ಫಸ್ಟು ಊರ ಹೆಸರು ಕೇಳ್ಬಿಟ್ಟು ನಂಗೆ ಶಾಕ್ ಆಯಿತು. ಲೈಕ್ ಕಮಲ ಶಿಲೆ ಅಂದರೆ ಯಾವುದೋ ನದಿಗೇನೋ ಇಟ್ಟಿರಬೇಕು ಅಂತ ಅಂದ್ಕೊಂಡಿದ್ದೆ. ಲೈಕ್ ಯಾಕೆಂದರೆ ಕಮಲ ಅಂದರೆ ಅದು ನದಿ ಹತ್ತ ಇರ್ತದೆ. ಅದಕ್ಕೆ ನೋಡಿದ್ರೆ ಇಲ್ಲಿ ಬಂದು ಕೇಳಿದಾಗ ಊರ ಹೆಸರೇ ಅದು ಅಂತಂದರು. ನೀವು ಒಳಗಡೆ ಹೋಗೋಣ, ದರ್ಶನ ಮಾಡೋಣ. ಇಲ್ಲ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ನಾನು ಮೈನ್ ದೇವ್ರು ನೋಡೋಕೆ ಹೋದೆ. ಕಲ್ಮಲೆಲ್ಲ ಹೆಂಗೆ ಕೆತ್ತನೆ ಮಾಡಿದ್ದಾರೆ ಅಂದರೆ ಅದು ನೋಡೋಕ್ಕೆ ಚೆನ್ನಾಗಿದೆ. ನೀವು ಒಂದು ಸತಿ ಯಾರು ಬರಬೇಕು. ಈ ಶಿವಮೊಗ್ಗ ಸೈಡ್ ಅಂದರೆ ನೀವು ಟ್ರಿಪ್ ಮಾಡ್ಕೊಬಂದರೆ ಈ ದೇವಸ್ಥಾನ ನಿಮ್ಮ ಲಿಸ್ಟ್ ಹಾಕ್ಕೋಬೋದು. ನೆಕ್ಸ್ಟ್ ನಾನು ದರ್ಶನ ಮಾಡಿಕೊಂಡು ನೋಡಿ ಕಂಬಾಲೆಲ್ಲ ಹೆಂಗೆ ಕೆತ್ತನೆ ಮಾಡಿದ್ದಾರೆ. ಎಷ್ಟು ವರ್ಷ ಹಳೇದೋ ಗೊತ್ತಿಲ್ಲ ದೇವಸ್ಥಾನ. ಒಟ್ಟಿನಲ್ಲಿ ಈಗಲೂ ಚೆನ್ನಾಗಿದೆ. ಇಲ್ಲೇ ಪಕ್ಕದಲ್ಲೇ ಮ್ಯೂಸಿಯಮ್ಮು ಇತ್ತು. ಇಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ತಿದ್ವಿ. ಇಲ್ಲಿ ಮೇನ್ ದೇವರಿದೆ, ಈಶ್ವರ. ನೆಕ್ಸ್ಟ್ ಹೋಗೋಣ. ಈ ಮ್ಯೂಸಿಯಂ ಒಳಗಡೆ ಸುಮಾರು ಏನಪ್ಪ ಹಳೇದು ಏನೇನಿತ್ತು ರಾಜನ ಹತ್ರ, ಲೈಕ್ ಈ ದೇವಸ್ಥಾನ ಕಟ್ಟಿದ ರಾಜನ ಹತ್ರ, ಅದೆಲ್ಲ ಇಲ್ಲಿಟ್ಟಿದ್ದಾರೆ. ಬನ್ನಿ ತೋರಿಸ್ತೀನಿ ನಿಮಗೆಲ್ಲನೂ. ಇಲ್ಲಿ ಬೋರ್ಡ್ಗಳು ಹಾಕಿದ್ದಾರೆ ಏನೇನು ಅಂತೆಲ್ಲ. ಇಷ್ಟೆಲ್ಲ ವಸ್ತುಗಳನ್ನ ಸಂಗ್ರಹಿಸಿಡಬೇಕು ಅಂದರೆ ಹೆವಿ ಟಫ್ ಇದೆ. ಅದು ಇಡಲ್ದಂತೆ ಮೇಂಟೈನು ಮಾಡಬೇಕು. ಅದಕ್ಕೆಲ್ಲ ತುಂಬ ನೀಟಾಗಿ ನೋಡ್ಕೋಬೇಕು. ಒಂದು ಸಣ್ಣ ಸ್ಕ್ರ್ಯಾಚ್ ಆದರೂ ಅದ್ರ ಮೇಲೆ ತುಂಬ ಡೆಲಿಕೇಟು. ಇದಕ್ಕೆಲ್ಲ ನಾವು ಸಪೋರ್ಟಾಗಿರಬೇಕು. ಯಾಕೆಂದರೆ ಇವರು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡೆಲ್ಲ ಹೋಗ್ತಿರ್ತಾರೆ. ಈ ಥರದ ವಸ್ತುಗಳು ಮತ್ತೆ ಸಿಗೋಲ್ಲ. ಇವಾಗ ಎಷ್ಟೇ ಚೆನ್ನಾಗಿರೋ ವಸ್ತು ಮಾಡಿದ್ರೂ ಇದರಷ್ಟು ಪರ್ಫೆಕ್ಷನ್ ಬರೋಲ್ಲ. ಹೆಂಗೆ ಅಂದರೆ ಯಾವಾಗಲೂ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ, ಆ ಥರ. ಇಲ್ಲಿ ಸುಮಾರು ಬುಕ್ ಬರೆದು ಇಟ್ಟಿದ್ದಾರೆ. ಅಲ್ಲಿ ಏನೋ ಇಟ್ಟಿದ್ರು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಮ್ಯೂಸಿಯಮ್ಮು ನೋಡಿ. ಎಷ್ಟೆಷ್ಟು ಶಿಲ್ಪಿ ಕೆತ್ತಿಟ್ಟಿದ್ದಾರೆ ಇಲ್ಲಿ. ಒಂದರಲ್ಲಿ ಫುಲ್ ಇದೆಲ್ಲ ಇಟ್ಟಿದ್ರು, ಏನೋ ಅವ್ರದ್ದು ಶಿಲ್ಪಿ ಕೆತ್ತಿರೋದೆಲ್ಲ. ಇನ್ನೊಂದರಲ್ಲಿ ಅವ್ರ ಕಲ್ಚರ್ ಏನೇನಿತ್ತು ಅದನ್ನು ಒಂದು ಬಾಕ್ಸ್ ಟೈಪಲ್ಲಿ ಮಾಡಿಟ್ಟಿದ್ದಾರೆ, ಲೈಕ್ ಸೇಮ್ ಶಿಲ್ಪಿ ಕೆತ್ಬಿಟ್ಟು. ಇದನ್ನೆಲ್ಲ ಒಂದು ಕಡೆ ವಾಟರ್ ಮಾಡಿಬಿಟ್ಟು, ಗ್ಲಾಸ್ ವಾಟರ್ ಮಾಡಿಬಿಟ್ಟು ಕಲೆಕ್ಟ್ ಮಾಡಿಟ್ಟಿದ್ರು. ಆಮೇಲೆ ಅವ್ರು ಯುದ್ಧ ಮಾಡೋಕ್ಕೆ ಹೆಂಗೆ ನಡೀತಿತ್ತು ಅಂತೆಲ್ಲ ಒಂದು ತೋರಿಸಿದ್ದಾರೆ. ಆಮೇಲೆ ಅವ್ರ ಕಲ್ಚರ್ ಎಲ್ಲ ಹೆಂಗಿತ್ತು ಅಂತ ಬಾಕ್ಸಲ್ಲೆಲ್ಲ ಮಾಡಿಟ್ಟಿದ್ದಾರೆ ನೋಡಿ. ಇಲ್ಲಿ ಈಗ ಹಳೆ ಕಾಲದಲ್ಲೆಲ್ಲ ಒಂದು ದೊಡ್ಡ ಈ ಕುಟ್ಟೋದು ಒಂದು ಕಲ್ಲುಗಳು ಬರ್ತಿತ್ತು, ಲೈಕ್ ಅಡುಗೆ ಮನೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಕುಟ್ಟಕ್ಕೆ ಉಪಯೋಗಿಸ್ತಿದ್ರು. ಅದಿಲ್ಲೂ ಇದೆ, ನೀವು ಬಂದರೆ ನೋಡ್ಬೋದು. ಹಾಗೆ ಸುಮಾರಿದೆ ದೊಡ್ಡದು. ಈ ಮಜ್ಜಿಗೆ ಆಡ್ಸೋಕ್ಕೆ ಬರುತ್ತೆ ಒಂದು, ಅದು ಇತ್ತು, ದೊಡ್ಡದಾಗಿತ್ತು ನೋಡಿ. ಈಗ ಸೀರೆನೇ ಓಲ್ಡ್ ಫ್ಯಾಷನು ಅಂತಾರೆ ಈ ಬೆಂಗಳೂರಲ್ಲಿರಲ್ಲ. ಅವ್ರು ಈ ಮ್ಯೂಸಿಯಮ್ ಬಂದ್ಬಿಟ್ರೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ.
ಯಾಕೆಂದರೆ ಈ ಗೌನು ಲೆಹೆಂಗಾ ಎಲ್ಲ ತುಂಬ ಹಿಂದೆನೇ ಇತ್ತು, ಲೈಕ್ 200-300 ವರ್ಷದ ಹಿಂದೆನೇ. ಅವ್ರಿಗೆ ನೋಡಿ ಎಷ್ಟು ಚಿಕ್ಕದು ಮೂರ್ತಿ ಎಲ್ಲ ಇಲ್ಲಿಟ್ಟಿದ್ದಾರೆ. ಪುಟಾಣಿ ತಂದರೆ ಬನ್ನಿ ನೆಕ್ಸ್ಟ್ ಹೋಗೋಣ ನಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನಾನು ಎಲ್ಲ ಅಪ್ಡೇಟ್ ನಿಮಗೆ ಬರ್ತಾ ಇರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಅಲ್ಲಿ ರಾಯಲ್ 360 ಅಂತಲೇ ಇದೆ. ಆಮೇಲೆ ಫೇಸ್ಬುಕ್ಕಲ್ಲೂ ಸೇಮ್ ರಾಯಲ್ 360 ಅಂತಲೇ ಇದೆ, ಬೇಕಾದ್ರೆ ಅಲ್ಲೂ ಫಾಲೋ ಮಾಡ್ಬೋದು ನನ್ನ. ನೋಡಿ ಇಲ್ಲಿ ಬೋರ್ಡಲ್ಲೆಲ್ಲ ಫುಲ್ ವಿವರವಾಗಿ ಹಾಕಿದ್ದಾರೆ. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.